ಚಿರು, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಿದ್ಯಾ? ಡ್ರೈ ಕ್ಲೀನ್ ಮಾಡಿಸಿದ್ರೆ ಆಯಿತು. ಈಗ ಹೋಗಿ ಚೇಂಜ್ ಮಾಡ್ಕೊಂಬ ಹೋಗು. ಇನ್ನೊಂದು ಔಟ್ಫಿಟ್ ರೆಡಿ ಇದೆ, ಪ್ಲೀಸ್ ನನಗೋಸ್ಕರ, ಫಾರ್ ಮೈ ಸೇಕ್, ಗೋ ಚೇಂಜ್. ಶಾ, ಹೋಗಿ ಕೂತ್ಕೊಂಬನಿ. ಅಚ್ಚು, ನೀನು ಕೂತ್ಕೊ. ಪ್ರಭಾಕರ್, ನೀವು ಕೂತ್ಕೊಳ್ಳಿ ಹೋಗಿ. ಈಗ ಎಲ್ಲ ಸಂಗೀತ ಪ್ರೋಗ್ರಾಮ್ಗೆ ರೆಡಿನಾ? ಯಾಕೆ ಜೋಶೇ ಇಲ್ವಾ? ಇನ್ನೊಂದ್ಸಲ ಹೇಳಿ, ಸಂಗೀತ ಪ್ರೋಗ್ರಾಮ್ಗೆ ರೆಡಿನಾ? ಸರಿ ಸರಿ. ಈಗ ಫಸ್ಟ್ ಯಾರು ಬಂದು ಡ್ಯಾನ್ಸ್ ಮಾಡ್ತೀರಾ? ಭಾಸ್ಕರ್ ತಗೊಳ್ಳಿ. ಪಟಿಯಾಲ ಬಗ್ಗೆ ಮಿಕ್ಸ್ ಮಾಡಿದ್ದೀನಿ, ಸ್ಟ್ರಾಂಗ್ ಇದೆ. ಸರಿ ಸರಿ ಸರಿ. ನಿಮಗೆ? ನಂಗೆ ಬೇಡಪ್ಪ, ನಂಗೆ ಯಾಕೋ ಕುಡಿಯೋ ಮೂಡಿಲ್ಲ. ನೀವು ತಗೊಳ್ಳಿ. ನಾನು ಒಬ್ರು ಕುಡಿಸಿ ಆಮೇಲೆ ಕುಡಿತೀನಿ. ಯಾರಿಗೆ? ಚಿರುಗೆ. ಅಯ್ಯೋ ಬೇಡ ಮಾರೆ, ಏನಾದರೂ ಹೆಚ್ಚು ಕಮ್ಮಿ ಮಾಡಿ. ಸುಮ್ಮನೆ ರೀ, ಅಲ್ಲಿ ನೋಡಿ ಎಷ್ಟು ಡಲ್ಲ ಕೂತಿದ್ದಾನೆ. ನೀವು ನನಗೆ ಮಾಡ್ಕೊಂಬಂದಿರಿ. ಬೇಡ ನಾನು ಹೋಗಿ ಹೋಗಿ. ಭಾಸ್ಕರ್ ಚಿರು, ಇದು ಕುಡಿಯೋ. ಬೇಡ ನನಗೆ. ಕುಡಿಯೋ. ಸರಿ, ಎಲ್ಲ ಸರಿ ಕುಡಿಯೋ. ಎಲ್ಲರೂ ನನ್ನ ಬೆನ್ನಿಗೆ ಬಿದ್ದಿರ್ತೀರಲ್ಲ. Chirag, shall we dance? ನೋ. ಚಿರು, ಅವಳಷ್ಟು ಕೇಳ್ತಾ ಇದ್ದಾಳೆ, ಪ್ಲೀಸ್ ಗೋ ಡಾನ್ಸ್. ಎಲ್ಲ ಕೇಳ್ತೀನಿ, ಎದ್ದು ಡ್ಯಾನ್ಸ್ ಮಾಡಿ ನಡೆಯೋ. ಬಾ 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 ಬಾ, ಹೇಳಿ ಹೇಳಿ ಹೇಳು. ಚಿಕ್ಕಪ್ಪ ಬೇಡ. ಬಾ ನಡಿ ಬೇಗ. Chirag, come. ಅವ್ವ, ಸುಸ್ತಾಗೋಯ್ತಕ್ಕ. ಹೌದು ದೀಪ, ಇವತ್ತಿನ ಫಂಕ್ಷನ್ ಯಾವುದೇ ಥರ ತೊಂದರೆ ಇಲ್ಲದೆ ಸೂಪರಾಗಿ ನಡೀತು. ನಾಳೆನೂ ಅಷ್ಟೇ, ಯಾವುದೇ ಥರ ತೊಂದರೆ ಆಗದೆ ಸಖತ್ತಾಗಿ ಫಂಕ್ಷನ್ ಎಲ್ಲ ಮುಗ್ದೋದ್ರೆ ಅಷ್ಟೇ ಸಾಕು. ಏನು ತಲೆ ಕೆಡಿಸ್ಕೋಬೇಡಿ ಮೇಡಮ್, ಚೆನ್ನಾಗೇ ಆಗುತ್ತೆ. ಜಾಜಿ ಅಕ್ಕ, ಅಕ್ಕ ಜಾಜಿ ಅಕ್ಕಂಗೆ ಕುಚಿಕು ಶುರು ಆಗಿದೆ. ಹೌದು, ಅದಕ್ಕೆ ಫುಲ್ ಜೋಶಲ್ಲಿ ಕುಣಿದಿದ್ದು ಮೇಡಮ್ ಅವರು. ಅಯ್ಯೋ ಸುಮ್ನಿರಿ ಮೇಡಮ್, ಅವರೇ ಕೈ ಇಟ್ಕೊಂಡು ಕರೆದ್ರು, ಅದಕ್ಕೆ ಹೋಗಿ ಡ್ಯಾನ್ಸ್ ಮಾಡಿದೆ. ಅದ್ರಲ್ಲೇನು ಓ ಮೇಡಮ್, ಫ್ಯಾನ್ ಇಲ್ಲ, ನಿಮಗೆ ಶೆಕೆ ಆಗ್ತಿಲ್ವಾ? AC ಆನ್ ಆಗಿದ್ರು ಶಕೆ ಆಗ್ತಿದ್ಯಾ ಜಾಜಿ? ಅಲ್ಲ ಅಕ್ಕ, ನನಗೂ ತುಂಬಾ ಶೆಕೆ ಆಗ್ತಿತ್ತು. ಸೌಂದರ್ಯ ಮೇಡಮ್ ಮೆಚ್ಚಕ್ಕೆ ನಾನೇನೋ ದಿಸ ಅದೆ, ಆದ್ರೆ ಬಟ್ಟೆ ಅಂತೂ ನನ್ನ ಕೈಲಾಗಲ್ಲಪ್ಪ. ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ ದೀಪ. ನಾವು ನಾವಾಗಿರೋದಕ್ಕೆ ಬಿಡದೆ ಇದ್ದಾಗ ಈ ಥರ ಎಲ್ಲ ಆಗುತ್ತೆ ಅನ್ನೋದಕ್ಕೆ ನೀನೇ ಉದಾಹರಣೆ. ಅಕ್ಕ, ಈ ದಿಸ ಆಟ ಮುಗಿಯೋ ಅಷ್ಟೊತ್ತಿಗೆ ಈ ದೀಪ ನೀವು ನೀವಾಗಿರೋದರ ಉಪಯೋಗಗಳು ಅಂತ
ಕ್ಲಾಸ್ ಶುರು ಮಾಡಷ್ಟು ಪಳ್ಳಿರ್ತಾಳೆ. ಅಯ್ಯಯ್ಯೋ ಏನ್ ದಿಶಾ ಇದು ಈ ತರ ಕೂತಿದೀಯಾ? ಒಂದ್ ನಿಮಿಷಕ್ಕೆ ದೀಪ ನೋಡ್ದಾಗೆ ಆಯ್ತು. ನೋಡಿ ಚಿಕ್ಕತ್ತೆ, ಯಾರ್ಯಾರ ಜೊತೆನೋ ನನ್ ಕಂಪೇರ್ ಮಾಡ್ಬಿಡಿ. ಆಮೇಲೆ ನಿಮ್ಗೆ ಬೆಳಗ್ಗೆ ಹೇಳಿದ್ದೆ ತಾನೆ ಹಿಂಗ್ ಡೈರೆಕ್ಟ್ ಆಗಿ ನುಗ್ ಬರ್ಬಾರ್ದು ಅಂತ. ನಾಕ್ ಮಾಡುವಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಸಾರಿ ನಮ್ಮ, ನೀನು ತುಂಬಾ ಸುಸ್ತಾಗಿರ್ತೀಯ, ನೀನ್ ಜ್ಯೂಸ್ ಕುಡಿತೀಯೇನೋ ಅಂತ ಕೇಳಕ ಅವಸರದಲ್ಲಿ ಬಂದಲ್ಲ, ಮರ್ತೋಯ್ತು. ಸಾರಿ. ಜ್ಯೂಸ್ ತಂದ್ಕೊಡ್ಲಾ? ಬೇಡ, ನನ್ಗೇನಾದ್ರೂ ಬೇಕಿದ್ರೆ ನಾನು ರೂಮ್ ಸರ್ವಿಸ್ ಕಾಲ್ ಮಾಡ್ತೀನಿ. ನೀವೇನ್ ಸಪ್ಲೈಯರಾ? ಹೌದಲ್ವಾ? ದಿಶಾ, ನೀನ್ ನಾಳೆ ಸೂಪರ್ ಆಗಿ ರೆಡಿ ಆಗಿರ್ಬೇಕು. ಎಲ್ರೂ ಮುಂದೆ ನೀನೇ ನಂಬರ್ 1 ಆಗಿರ್ಬೇಕು. ಇವಳು ನಂಬರ್ 1 ಆದ್ರೆ ನಿಮ್ಮ ಸೌಂದರ್ಯನ ಕತೆ ಏನೋ ಚಿಕ್ಕಮ್ಮ? ಅರ್ಚನಾ, ಹೊಸ ಹಳೆ ಬರ್ಲೇಬೇಕಲ್ವಾ? ಇಲ್ಲ ಅಂದ್ರೆ ಹಳೆ ನೀರು ನಿಂತಲ್ಲೇ ನಿಂತು ಕೊಳ್ತೋಗುತ್ತೆ ಅಲ್ವೇ ನಮ್ಮ ದಿಶಾ? ಸರಿಯಾಗಿ ಹೇಳ್ದೆ ಅಲ್ವಾ? ಸರಿ ಸರಿ, ಇವಾಗ ಒಂದ್ಸೂರು ಹೋಗ್ತೀರಾ? ನಾನು ಮಲ್ಗ್ಬೇಕು. ಸಾರಿ ನಮ್ಮ. ಸರಿ ಸರಿ, ರೆಸ್ಟ್ ಮಾಡು. ತುಂಬಾ ಚೆನ್ನಾಗಿ ರೆಡಿ ಆಗಿ ನಾಳೆ, ಓಕೆನಾ? ಬಾಯ್, ಗುಡ್ ನೈಟ್. ಗುಡ್ ನೈಟ್. ನನಗಿಷ್ಟ ಇಲ್ಲದೆ ಹೋದರೂ ನೀವು ಹೇಳ್ದಂಗೆ ನಡ್ಕೋತಾ ಇದ್ದೀನಲ್ವ? ಈಗ ನಿಮಗೆ ಫುಲ್ ಖುಷಿ ಅಲ್ಲ? ಚಿರು, ಪಾಪ ಕಣ ನೀನು ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಯಾವಾಗಲೂ ಇಷ್ಟ ಇಲ್ದೇ ಇರೋ ಮದುವೆನೇ ಆಗ್ಬೇಕಾಗಿ ಬರುತ್ತೆ. ಆಗನೂ ಅಷ್ಟೇ, ದೀಪನ್ ಕಂಡ್ರೆ ಇಷ್ಟ ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಎಲ್ಲ ಸರಿ ಹೋಯ್ತು ಅನ್ನೋವಾಗ ಅವಳೇ ಹೊರಟೋದ್ಲು. ಮಾವ ಅವರೆಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದೆ. ಐ ಆಮ್ ಸಾರಿನಪ್ಪ, ನನ್ನ ಮಾತಿನ ಅರ್ಥ ಅದಲ್ಲ. ಬೇಜಾರು ಮಾಡ್ಕೋಬೇಡ. ದೀಪನ್ ಮದುವೆ ಆಗೋಕ್ಕೆ ಮುಂಚೆ ನಿನಗಿಷ್ಟ ಇರಲಿಲ್ಲ. ಬರ್ತಾ ಬರ್ತಾ ಎಲ್ಲ ಸರಿ ಹೋಯ್ತು. ಈಗ ದಿಶಾನ ನೀನು ಇಷ್ಟಪಡ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಬೋದು ಅಂತ ಅಂದಂದೆ. ದಟ್ ಇಸ್ ಇಂಪಾಸಿಬಲ್. ದಿಶಾ ಅವ್ರು ಯಾವತ್ತೂ ದೀಪ ಅವ್ರ ಸ್ಥಾನ ತುಂಬಕ್ಕಾಗಲ್ಲ. ಮತ್ತೆ ಯಾಕೆ ಈ ಮದುವೆ ಮಾಡ್ಕೋತಾ ಇದೆಯಾ? ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೋತಾ ಇದೆಯಾ? ನೋಡು ಚಿರು, ಇವತ್ತೆಲ್ಲ ನಿನಗೆ ಟೈಮ್ ಇದೆ. ಕೂತ್ಕೊಂಡು ಯೋಚನೆ ಮಾಡು, ಸರಿಯಾದ ನಿರ್ಧಾರಕ್ಕೆ ಬಾ. ಹೆಂಡ್ತಿ ಅಂದರೆ ಸುಮ್ಮನೆ ಎಲ್ಲ ಕಣೋ, ಲೈಫ್ ಪಾರ್ಟ್ನರ್. ಹತ್ರ ಇದ್ದಾಗ ಜಗಳ ಆಡ್ತೀವಿ, ದೂರ ಹೋದಾಗ್ಲೇ ಅವ್ರ ವ್ಯಾಲ್ಯೂ ಏನು ಅಂತ ನಮ್ಗೆ ಅರ್ಥ ಆಗೋದು. ಕಳ್ಕೊಂಡ್ರೆ ಉಸಿರು ಕಟ್ಟಾಗುತ್ತೆ.